ಅರಳಿ ಹೋಬಳಿಯ ಕೊರ್ಲಗದ್ದೆ ಗ್ರಾಮದ ಭತ್ತದ ಗದ್ದೆಯಲ್ಲಿ ನಾಟಿ ಮಾಡುತ್ತಿದ್ದ ವೇಳೆ ಸಿಡಿಲು ಬಡಿದು 15 ಮಂದಿ ಅಸ್ವಸ್ಥಗೊಂಡು ಓರ್ವ ಮಹಿಳೆ ಸ್ಥಿತಿ ಗಂಭೀರವಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿದೆ. ಭಾನುವಾರ ಸಂಜೆ 3 ಗಂಟೆಯಲ್ಲಿ ಸುರಿದ ಮಳೆ ಹಾಗೂ ಸಿಡಿಲು ಬಡಿದು ಗದ್ದೆಯಲ್ಲಿ ಭತ್ತದ ಸಸಿಗಳನ್ನು ನಾಟಿ ಮಾಡುತ್ತಿದ್ದ ವೇಳೆ ಸಿಡಿಲು ಬಡಿದು 15 ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ. ಓರ್ವ ಮಹಿಳೆ ಸ್ಥಿತಿ ಗಂಭೀರವಾಗಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಕೊರ್ಲಗದ್ದೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಕೆಬಿ ಚಂದ್ರು, ದ್ಯಾವಪ್ಪಗೌಡ ಹಾಗೂ ಅಕ್ಕಪಕ್ಕದವರಿಗೆ ಸೇರಿದ ಗದ್ದೆಗಳಲ್ಲಿ 25ಕ್ಕೂ ಹೆಚ್ಚು ಮಂದಿ ನಾಟಿ ಕಾರ್ಯದಲ್ಲಿ ತೊಡಗಿದ್ದರು. ಸಂಜೆ ಗುಡುಗು ಸಿಡಿಲು ಸಹಿತ ಮಳೆ ಆರಂಭವಾಗಿ ಸಿಡಿಲು ಬಡಿದಿದ್ದು 15 ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಇವರಲ್ಲಿ ಲತಾ ಎಂಬುವರ ಸ್ಥಿತಿ ಗಂಭೀರವಾಗಿದೆ. ರೇಣುಕಾ, ಸವಿತಾ, ಸುಮಿತ್ರಾ, ರೇಣುಕಮ್ಮ, ನೇತ್ರ, ನಿರ್ಮಲಾ, ವೀಣಾ, ಅನಿತಾ, ಲತಾ, ಕೇಟಿ, ಮಂಜುಳಾ, ಪುಷ್ಪ, ಭಾಗ್ಯ ಎಂಬುವರು ಅಸ್ವಸ್ಥರಾಗಿದ್ದು ತಕ್ಷಣ ಎಲ್ಲರನ್ನೂ ಸಕಲೇಶಪುರ ತಾಲೂಕಿನ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಪಡೆದ ನಂತರ ಕೆಲ ಮಹಿಳೆಯರು ಚೇತರಿಸಿಕೊಂಡು ಮನೆಗೆ ತೆರಳಿದ್ದಾರೆ. ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಸೋಮವಾರ ಬೆಳಗ್ಗೆ ಜಿಲ್ಲಾಧಿಕಾರಿ ಸತ್ಯಭಾಮ ಸಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಹಣ್ಣುಗಳನ್ನು ನೀಡಿ ರೋಗಿಗಳಿಗೆ ನಾವಿದ್ದೇವೆ, ನಿಮ್ಮೊಂದಿಗೆ ಹೆದರಬೇಡಿ ಎಂದು ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂಕೆ ಶ್ರುತಿ, ತಹಶೀಲ್ದಾರ್ ಮೇಘನಾ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಇತರ ಅಧಿಕಾರಿಗಳು ಇದ್ದರು. ನಂತರ ಮಾಜಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಪುರಸಭೆ ಸದಸ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಧೈರ್ಯ ತುಂಬಿ ವೈದ್ಯರಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಎಷ್ಟು ಜನ ಇದ್ರಿ ಒಟ್ಟು? ಒಂದೇ ಪಾಠದಲ್ಲಿ ಅಲ್ಲೆಲ್ಲ ಇದ್ದು ಅದು ನಮಗೆ ಭಯ ಜಾಸ್ತಿ ಆಯಿತು. ಮನೆಗೆ ಬರೋಕ್ಕೆ ನಮಗೆ ಒಂಥರ ಆಗ್ಬಿಡ್ತು. ಮನೆಗೆ ಬಂದ್ಬಿಟ್ಟು ನಾವು ಮಲ್ಕೊಬಿಟ್ಟು ಅದು ಬರಲಿಲ್ಲ. ಇವಾಗೆಲ್ಲ ಮನೆಯಲ್ಲಿ ಗಣಸರುಗಳು ಬಂದು ಬೈದ್ಬಿಟ್ಟು ಕರ್ಕೊಬಂದು ಎಷ್ಟೊತ್ತಲ್ಲ ಆಗಿದ್ದು? ಎಷ್ಟು ಗಂಟೆಲ್ಲ ಆಗಿದ್ದು? ಎಲ್ಲಿ? ನಾಟಿ ಮಾಡ್ತಿದ್ರಿ ನೀವಾಗ? ನಿಮ್ಮ ಹೆಸರು? ಆಗತ್ತಾ? ನಿದ್ದೆ ಮಾಡ್ಬೋದಲ್ಲ? ಈ ಕಾಲಲ್ಲೇನು ನೋವಿಲ್ಲ? ಎಳಿಬೇಡ. ಕಾಲಲ್ಲಿ ನೋವಿದೆ, ಒಂದು ಸ್ವಲ್ಪ ನೋಡ್ಬೋದಲ್ಲ? ಒಂದ್ಸಲ ಅಬೌವ್ ಬಿಲೋ 1 ವೀಕ್ ಅಂತ ಇದಿದೆ. ಸೊ ಏನೂ ಇರಲ್ಲ ಆ್ಯಸ್ ಆಫ್ ನೌ. ಸೊ ನೋಡಿ ಅಟೆಂಡ್ ಮಾಡ್ತಾರೆ ದಾಸಂದಾನು. ಏನಪ್ಪ, ನಾವು ಹಣ್ಣು ತಂದಿದ್ದೀವಿ, ಇದನ್ನು ನಮ್ಮ ಕಡೆಯಿಂದ ಇಲ್ಲಿ ಇಡ್ತೀನಿ, ತಗೊಂಡು. ಓಕೆ, ಏನಾಗಲ್ಲ ಲತಾ, ಅವಳು ಮಲಗಿದ್ದಾಳೆ ಅಲ್ಲ?